ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ PSIಗೆ ಮತ್ತು ESIಗೆ ಸೈನ್ಸ್ ಕ್ಲಾಸಸ್ಸನ್ನು ಮಾಡ್ತಿರುವಂಥದ್ದು. ನಾಟ್ ಓನ್ಲಿ ಫಾರ್ PSI ಆ್ಯಂಡ್ ESI, ಪ್ರತಿಯೊಂದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಈ ಒಂದು ಕ್ಲಾಸಸ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ರಿಯಲ್ HYT ಕ್ಲಾಸಸ್ನ ಮಾಡ್ತಿರುವಂಥದ್ದು. ಸೊ ಬೇರೆ ಚಾನಲ್ಸ್ ಥರ ಜಸ್ಟ್ 2 to 3 ಕ್ವಶನ್ಸ್ನ ಮಾಡಿ HYT ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೋ, ನಾಟ್ ಲೈಕ್ ದಟ್. ಕಂಪ್ಲೀಟ್ HYT ಸೆಷನ್ಸ್ನ ಮಾಡ್ತಿರುವಂಥದ್ದು. ಸೊ ಪ್ರತಿಯೊಂದು ವಿಡಿಯೋನಲ್ಲಿ 25 ಕ್ವಶನ್ ಇರುತ್ತೆ. 25 ಕ್ವಶನ್ ಮುಖಾಂತರ HYT ತರಬೇತಿನ ಮಾಡ್ತಿರುವಂಥದ್ದು. ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಮಾನವ ಶರೀರದಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವ ಗ್ರಂಥಿಯನ್ನು ಕರೆಯಲಾಗುತ್ತದೆ? ಸೊ ಆಪ್ಷನ್ಸ್ನ ನೋಡ್ಕೊಳ್ಳೋದಾದ್ರೆ, ಥೈರಾಯ್ಡ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ಅಡ್ರಿನಾಲ್ ಗ್ರಂಥಿ, ಮೆದೋಜಿರಕ ಗ್ರಂಥಿ. ಸೊ ಆನ್ಸರ್ ಗೊತ್ತಿರುತ್ತೆ. ಇದಾಗಿದ್ದ ಆಮೇಲೆ ಯಾಕೆ ಬೇರೆ ಆಪ್ಷನ್ಸ್ ಇದಕ್ಕೆ ರೈಟ್ ಆಗಲ್ಲ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮತ್ತೆ ಈ ಒಂದು ಗ್ರಂಥಿಗಳ ಉಪಯೋಗ ಏನು, ಇದು ಕೂಡ ತಿಳ್ಕೊಳ್ಳುವಂಥದ್ದು HYT ಸೆಷನ್ಸ್ನಲ್ಲಿ. ಸೊ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋದಾದ್ರೆ, ಆಯ್ಕೆ ಬಿ, ಪಿಟ್ಯೂಟರಿ ಗ್ರಂಥಿ ಸರಿಯಾಗಿರುವಂಥದ್ದು. ಪಿಟ್ಯೂಟರಿ ಗ್ರಂಥಿಯನ್ನು ಪ್ರಧಾನ ಗ್ರಂಥಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ದೇಹದಲ್ಲಿನ ಇತರ ಅಂತಃಸ್ರಾವ ಗ್ರಂಥಿಗಳ, ಉದಾಹರಣೆಗೆ ಥೈರಾಯ್ಡ್, ಅಡ್ರಿನಾಲ್ ಕರೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಇದು ಸ್ರವಿಸುತ್ತದೆ. ಓಕೆ, ಇಟ್ ಕಂಟ್ರೋಲ್ ದ ಫಂಕ್ಷನ್ಸ್ ಆಫ್ ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ಅದಕ್ಕೋಸ್ಕರನೇ ಪಿಟ್ಯೂಟರಿ ಗ್ರಂಥಿನ ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಬೇರೆ ಆಪ್ಷನ್ಸ್ನಲ್ಲಿ ಏನು ಕೊಟ್ಟಿದ್ದು, ಥೈರಾಯ್ಡ್ ಗ್ರಂಥಿ ಇತ್ತು, ಅಡ್ರಿನಾಲ್ ಗ್ರಂಥಿ ಇತ್ತು, ಪ್ಯಾಂಕ್ರಿಯಾಸ್ ಇತ್ತು. ಇದರ ಉಪಯೋಗ ಏನು, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಥೈರಾಯ್ಡ್ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಥೈರಾಯ್ಡ್ ಗ್ರಂಥಿಯು ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ನ ನಿಯಂತ್ರಿಸುವಂಥ ಕೆಲಸನ ಮಾಡುತ್ತದೆ. ಓಕೆ, ಥೈರಾಯ್ಡ್ ಗ್ರಂಥಿಯ ಕೆಲಸ ಏನಾಗಿರುತ್ತದೆ ಅಂತ ಹೇಳಿದ್ರೆ, ಟು ರೆಗ್ಯುಲೇಟ್ ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆನ ನಿಯಂತ್ರಿಸುವಂಥದ್ದು. ಓಕೆ, ನೆಕ್ಸ್ಟ್ ಅಡ್ರಿನಾಲ್ ಗ್ರಂಥಿಗಳು ಫೈಟ್ ಅಥವಾ ಫ್ಲೈಟ್ ಪ್ರತಿಕ್ರಿಯೆಗಾಗಿ ಅಡ್ರಿನಾಲ್ನಂತಹ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಓಕೆ, ದಿ ಅಡ್ರಿನಾಲ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್ ಲೈಕ್ ಅಡ್ರಿನಲೈನ್ ಎನ್ನುವ ಹಾರ್ಮೋನ್ ಅನ್ನು ಇದು ರಿಲೀಸ್ ಮಾಡುತ್ತೆ. ಇದು ಬಂದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್, ಈ ಒಂದು ರೆಸ್ಪಾನ್ಸ್ನ ಮಾಡುವಂತಹ ಕಾರ್ಯವನ್ನ ಅಡ್ರಿನಾಲ್ ಗ್ರಂಥಿ ಮಾಡುತ್ತದೆ. ಇದರ ಜೊತೆಗೆ ಮೆದೋಜಿರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಏನು ರೆಗ್ಯುಲೇಟ್ ಮಾಡುತ್ತೆ, ಬಾಡಿನಲ್ಲಿರುವಂತಹ ಗ್ಲೂಕೋಸ್ ಲೆವೆಲನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಇನ್ಸುಲಿನ್ನ ತಯಾರಿ ಮಾಡುತ್ತಿದ್ದು, ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿನಲ್ಲಿರುವ ಗ್ಲೂಕೋಸ್ನ ನಿಯಂತ್ರಿಸುವಂಥ ಕೆಲಸನ ಪ್ಯಾಂಕ್ರಿಯಾಸ್ ಮಾಡುತ್ತೆ. ಓಕೆ, ಸೊ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಇದರ ಒಂದು PPTನ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿನಲ್ಲಿ ಕೊಡ್ತೀನಿ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ನ ಉತ್ತಮ ವಾಹಕವಾಗಿದೆ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೊಟ್ಟಿದ್ದಾರೆ. ಶುದ್ಧ ನೀರು ಅಂದರೆ ಪ್ಯೂರ್ ವಾಟರ್, ರಬ್ಬರ್, ತಾಮ್ರ ಮತ್ತು ಮರ. ಓಕೆ, ಇಲ್ಲಿ ಆನ್ಸರ್ ನೋಡೋದಾದರೆ ತಾಮ್ರ ಆಗಿದೆ. ಓಕೆ, ತಾಮ್ರದಂತಹ ಲೋಹಗಳು ಸುಲಭವಾಗಿ ಚಲಿಸಬಲ್ಲ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ, ಆದ್ದರಿಂದ ಇದು ಉತ್ತಮ ವಾಹಕವಾಗಿದೆ. ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದಿರಬೇಕು. ಫ್ರೀ ಎಲೆಕ್ಟ್ರಾನ್ಸ್ ಇದ್ದರೆ ಅದು ಬಂದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ, ಉತ್ತಮ ವಾಹಕ ಆಗಿರುತ್ತೆ. ಓಕೆ, ಇಲ್ಲಿ ಶುದ್ಧ ನೀರು ಅಂತ ಕೊಟ್ಟಿದ್ದಾರೆ. ಶುದ್ಧ ನೀರು ಅಂದರೆ ಯಾವುದು? ಡಿಸ್ಟಿಲ್ಡ್ ವಾಟರ್ ಆಗಿರುತ್ತೆ. ಡಿಸ್ಟಿಲ್ಡ್ ವಾಟರಲ್ಲಿ ಅಯಾನ್ಸ್ ಇರೋದಿಲ್ಲ. ಓಕೆ, ಫಿಲ್ಟರ್ ಮಾಡಿಬಿಡಿ, ಡಿಸ್ಟಿಲ್ ಮಾಡಿಬಿಡಿರ್ತೀರಿ ಅಯಾನ್ಸ್ನೆಲ್ಲ ಡಿಸ್ಟಿಲ್ ವಾಟರಲ್ಲಿ. ಸೊ ಶುದ್ಧ ನೀರು ಕೂಡ ಏನಾಗಿರುತ್ತೆ ಅಂತ ಹೇಳಿ ಉತ್ತಮ ವಾಹಕ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್ ಬಂದು ರಬ್ಬರ್ ಬಂದು ಅವಾಹಕ ಅಂದರೆ ಇನ್ಸುಲೇಟರ್ ಆಗಿರುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರನೇ ಏನಾದರೂ ನೋಡಿ, ಎಲೆಕ್ಟ್ರಿಕ್ ವರ್ಕ್ಸ್ ಏನಾದರೂ ಮಾಡಬೇಕಿದ್ದಾಗ ರಬ್ಬರ್ ಶೂಸ್ನ ಹಾಕೊಂಡಿರುವಂಥದ್ದು, ರಬ್ಬರ್ ಗ್ಲೌಸ್ನ ಹಾಕೊಂಡಿರುವಂಥ ಕೆಲಸನ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಮರ ಕೂಡ ಇದು ಬಂದು ಕೂಡ ಇನ್ಸುಲೇಟರ್ ಆಗಿರುತ್ತೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಎವ್ರಿ ವೀಕ್ ಬಂದು ಮಾಕ್ ಟೆಸ್ಟ್ನ ನಾವು ಕೊಡ್ತೀವಿ. ಆದರೆ ಈ ಮಾಕ್ ಟೆಸ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪೇಬಲ್ ಚಾರ್ಜಸ್ ಇರುತ್ತೆ, ಮಿನಿಮಮ್ ಚಾರ್ಜಸ್ ಇರುತ್ತೆ, ಕೇವಲ 10 ರೂಪಾಯಿ ಇರುತ್ತೆ. ಬೋತ್ PSI ಮತ್ತು ESIಗೆ ಪೇಪರ್ 2. ಓಕೆ, ಇದು ಬಂದು ಕೂಡ ನಿಮಗೆ HIT ಲೆವೆಲಲ್ಲಿ ಮಾಡಿರುವಂಥದ್ದು ಕ್ವಶನ್ ಆನ್ಸರ್ಸ್, ಇದ್ರ ಜೊತೆಗೆ ಆನ್ಸರ್ಸ್ ಮತ್ತು ಸೊಲ್ಯೂಷನ್ಸ್
ಈ ಸೊಲ್ಯೂಷನ್ಸ್ನಲ್ಲಿ ಕೂಡ HYT ಮುಖಾಂತರ ಕೊಟ್ಟಿರುವಂಥದ್ದು. ಯಾಕೆ ಈ ಆಪ್ಷನ್ಸ್ ಆಗಿರಲ್ಲ, ಈ ಆಪ್ಷನ್ಸಿನ ಮಹತ್ವ ಏನಾಗಿರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಲಿಸ್ಟ್ನ ಕೊಟ್ಟಿರುವಂಥದ್ದು. ಈ ಮಾಕ್ ಟೆಸ್ಟ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಓಕೆ. ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರವೇನು? NaCl, NaOH, HCl, H2O. ಓಕೆ. NaCl ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್. ಓಕೆ. ಸೊ ಇಲ್ಲಿ ಆಯ್ಕೆ ನೋಡ್ಕೊಳ್ಳೋದಾದ್ರೆ ರೈಟ್ ಬಂದು NaCl ಆಗಿರುತ್ತೆ, ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಓಕೆ. ಸಾಮಾನ್ಯ ಉಪ್ಪು ಅಂತ ಹೇಳ್ತೀವಿ ಸೋಡಿಯಂ ಕ್ಲೋರೈಡ್, NaCl, ಸೋಡಿಯಂ ಮತ್ತೆ ಕ್ಲೋರೈಡ್. NaOH ಏನಾಗಿರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. NaOH, OH ಅಂತ ಹೇಳಿದ್ರೆ ಹೈಡ್ರಾಕ್ಸೈಡ್ಸ್, Na ಅಂತ ಹೇಳಿದ್ರೆ ಸೋಡಿಯಂ. ಓಕೆ. ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲಿ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಇದು ಸಾಬೂನು ಮತ್ತು ಸ್ವಚ್ಛಗೊಳಿಸುವ ವಸ್ತುಗಳಲ್ಲಿ ಬಳಸುವ ಒಂದು ಕಾಸ್ಟಿಕ್ ಕ್ಷಾರ ಆಗಿರುತ್ತೆ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಬಂದು HCl ಎಲ್ಲಿರುತ್ತೆ, ನಮ್ಮ ಜಠರದಲ್ಲಿರುವಂಥದ್ದು. ಓಕೆ, ನಮ್ಮ ಸ್ಟಮಕಲ್ಲಿ ಇರುವಂಥದ್ದು. ನಾವೇನೋ ತಿನ್ನೋ ಫುಡ್ ಇರುತ್ತೆ ನೋಡಿ, ಈ ಆ್ಯಸಿಡ್ ಮುಖಾಂತರ ಅದು ಡೈಜೆಷನ್ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ. H2O ಬಂದು ನೀರಿನ ಸೂತ್ರ ಆಗಿರುವಂಥದ್ದು. ಓಕೆ, 2 ಹೈಡ್ರೋಜನ್ ಆಟಮ್ ಇರುವಂಥದ್ದು ಮತ್ತು 1 ಆಕ್ಸಿಜನ್ ಆಟಮ್ ಇರುವಂಥದ್ದು. 2 ಮಿಕ್ಸ್ ಆದಾಗ H2O ಆಗುತ್ತೆ, ನೀರು ಆಗುವಂಥದ್ದು. ಓಕೆ. ದ ಪ್ರೋಸೆಸ್ ಬೈ ವಿಚ್ ಪ್ಲಾಂಟ್ ಮೇಕ್ಸ್ ದೇರ್ ಓನ್ ಫುಡ್. ಸಸ್ಯಗಳು ತಮ್ಮ ಸ್ವಂತ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಜೀರ್ಣಕ್ರಿಯೆ, ದ್ಯುತಿ ಸಂಶ್ಲೇಷಣೆ, ಉಸಿರಾಟ, ಅಂದರೆ ಟ್ರಾನ್ಸ್ಪಿರೇಷನ್ ಆಗಿರುತ್ತೆ, ಬಾಷ್ಪ ವಿಸರ್ಜನೆ ಅಂತ ಹೇಳ್ತಾರೆ. ಓಕೆ, ನೋಡ್ಕೊಳ್ಳೋಣ. ಆನ್ಸರ್ ಬಂದು ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ರೈಟ್ ಆಗಿರುತ್ತೆ. ಅಫ್ಕೋರ್ಸ್ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು ಅಂತ ಹೇಳಿದ್ರೆ ಸಸ್ಯಗಳು ಸೂರ್ಯನ ಬೆಳಕು, ನೀರು ಮತ್ತು ಇಂಗಾಲ ಡೈಆಕ್ಸೈಡ್ನ್ನು ಬಳಸಿಕೊಂಡು ಕ್ಲೋರೋಫಿಲ್ ಸಾಮರ್ಥ್ಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕೆಲಸನ ಮಾಡುವಂಥದ್ದು. ಹೌದಾ? ಜೀರ್ಣಕ್ರಿಯೆ ಬಂದು ಮನುಷ್ಯನಲ್ಲಿ ಆಗುವಂಥ ಡೈಜೆಷನ್ ಆಗುತ್ತೆ. ಓಕೆ. ಉಸಿರಾಟ ಅಂತ ಹೇಳಿದ್ರೆ ರೆಸ್ಪಿರೇಷನ್ ಮೀನಿಂಗ್ ನಾನು ನೋಡ್ಕೊಳ್ಳೋಣ. ಉಸಿರಾಟವು ಆಹಾರವನ್ನು ಶಕ್ತಿಯಾಗಿ ಬಿಡುಗಡೆ ಮಾಡಲು ವಿಭಜಿಸುವ ಪ್ರಕ್ರಿಯೆ ಆಗಿದೆ. ಓಕೆ, ಆಹಾರ ಲಭ್ಯವಾದ ನಂತರ ಇದು ಸಸ್ಯಗಳು ಮತ್ತು ಪ್ರಾಣಿಗಳೆರಡೂ ಸಂಭವಿಸುತ್ತದೆ. ರೆಸ್ಪಿರೇಷನ್ ಬಂದು ನೋಡಿ, ಗಿಡ ಮರಗಳಲ್ಲಿ ಕೂಡ ರೆಸ್ಪಿರೇಷನ್ ಆಗುತ್ತೆ. ಓಕೆ, ಇದಾದ ನಂತರ ಪ್ರಾಣಿಗಳಲ್ಲಿ ಕೂಡ ರೆಸ್ಪಿರೇಷನ್ ಆಗುತ್ತೆ. ಸರ್, ಫೋಟೋಸಿಂಥಸಿಸ್ ರೆಸ್ಪಿರೇಷನ್ ಒಂದೇನಾ? ಅಲ್ಲ. ಓಕೆ, ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು ಅಂತ ಹೇಳಿದ್ರೆ ತನ್ನ ಆಹಾರನ ತಾವೇ ತಯಾರಿಸಿಕೊಳ್ಳುವಂಥದ್ದು. ಓಕೆ, ಇದರ ಜೊತೆಗೆ ಈ ಫೋಟೋಸಿಂಥಸಿಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ನ ಬಳಕೆ ಮಾಡಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಅದೇ ರೆಸ್ಪಿರೇಷನ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ನ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡುತ್ತೆ. ಸರ್, ಮರಗಳು ಸಸ್ಯಗಳು ರೆಸ್ಪಿರೇಷನ್ ಮಾಡುತ್ತಾ, ಉಸಿರಾಟ ಆಡುತ್ತಾ 100% ಮಾಡುತ್ತೆ. ಓಕೆ, ರೆಸ್ಪಿರೇಷನ್ನು ಮಾಡುತ್ತೆ, ಇದಾಗಿದ್ದಾಮೇಲೆ ಫೋಟೋಸಿಂಥಸಿಸ್ ಕೂಡ ಮಾಡುತ್ತೆ, 2 ಕೆಲಸನೂ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ. ಏನಿದು ಬಾಷ್ಪ ವಿಸರ್ಜನೆ ಅಂತ ಹೇಳಿದ್ರೆ ನೋಡಿ, ಸಸ್ಯಗಳಲ್ಲಿರುವಂತಹ ನೀರನ್ನು ಏನು ಮಾಡುವಂಥದ್ದು ಅಂತ ಹೇಳಿದ್ರೆ ನಷ್ಟ ಆಗುವಂಥದ್ದು, ಎವಾಪರೇಟ್ ಮಾಡುವಂಥದ್ದು, ಇದನ್ನೇ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ ಆಗಿ ಬಾಷ್ಪ ವಿಸರ್ಜನೆಯು ಸಸ್ಯದ ಎಲೆಗಳಿಂದ ನೀರಿನ ನಷ್ಟವಾಗುವ ಪ್ರಕ್ರಿಯೆ. ಎಲೆಗಳಲ್ಲಿರುವಂತಹ ನೀರು ನಷ್ಟ ಆಗುವಂಥದ್ದು. ಓಕೆ, ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ದ SI ಯೂನಿಟ್ ಆಫ್ ಫೋರ್ಸ್ ಈಸ್ ಜೌಲ್, ಪ್ಯಾಸ್ಕಲ್, ನ್ಯೂಟನ್, ವ್ಯಾಟ್. ಬಲದ SI ಘಟಕ ಯಾವುದು? ಜೌಲ್, ಪ್ಯಾಸ್ಕಲ್, ನ್ಯೂಟನ್ ಮತ್ತೆ ವ್ಯಾಟ್. ನೋಡ್ಕೊಳ್ಳೋದಾದ್ರೆ ಆಪ್ಷನ್ ಸಿ ನ್ಯೂಟನ್ ಸರಿಯಾಗಿದೆ. ಸೊ ಬೇರೆ ಇದ್ರ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಓಕೆ, ಫೋರ್ಸ್ ಬಂದು ನ್ಯೂಟನ್ನಿಂದ ಅಂದಾಜು ಮಾಡುವಂಥದ್ದು, ಮೆಷರ್ ಮಾಡುವಂಥದ್ದು. ಜೌಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಜೌಲ್ ಬಂದು ವರ್ಕ್ ಅಥವಾ ಎನರ್ಜಿ. ಓಕೆ, ವರ್ಕ್ ಅಥವಾ ಎನರ್ಜಿ, ಕಾರ್ಯ ಅಥವಾ ಶಕ್ತಿ. ಪಾಸ್ಕಲ್ ಇದೆ, ಪ್ಯಾಸ್ಕಲ್ ಬಂದು ಪ್ರೆಷರ್. ಓಕೆ, ಪ್ರೆಷರ್ ಅಂದರೆ ಒತ್ತಡದ SI ಯೂನಿಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಾಸ್ಕಲ್ ಆಗಿರುತ್ತೆ. ಓಕೆ, ಇದರ ಜೊತೆಗೆ ವ್ಯಾಟ್ ಇದೆ, ವ್ಯಾಟ್ ಬಂದು ಪವರ್ದಾಗಿರುತ್ತೆ. ಓಕೆ, ಪವರ್. ನೆಕ್ಸ್ಟ್, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಯಾವುದು? ಓಕೆ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಆರ್ಗನ್. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ,
ಆಪ್ಷನ್ ಸಿ ಬಂದು ನೈಟ್ರೋಜನ್ ರೈಟ್ ಆಗಿರುತ್ತೆ. ಸಾರಜನಕ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ 78% ಇದೆ. ಇದು ನೀವು 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ನಿಮಗೆ ಸ್ಟಾರ್ಟಿಂಗ್ ಲೆಸನ್ಸಲ್ಲೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಟೆಕ್ಸ್ಟ್ ಬುಕ್ಸ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಟೆಕ್ಸ್ಟ್ ಬುಕ್ಸ್ನ ಓದಿ. ಓಕೆ, ನೆಕ್ಸ್ಟ್ ಬಂದು ಆಮ್ಲಜನಕ. ಆಮ್ಲಜನಕ ಎಷ್ಟು ಪರ್ಸೆಂಟ್ ಇದೆ ಭೂಮಿ ಮೇಲೆ ವಾತಾವರಣದಲ್ಲಿ ಅಂತ ಹೇಳಿದ್ರೆ 21% ಇದೆ. ಇದರ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಎಷ್ಟಿರಬಹುದು ಅಂತ ಹೇಳಿದ್ರೆ 0.04% ಅಷ್ಟೇ ಇರೋದು. 0.04% ಇರೋದಕ್ಕೆ ಇಷ್ಟೆಲ್ಲ ಏನೋ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಆಗಿರುವಂಥದ್ದು, ಗ್ಲೋಬಲ್ ವಾರ್ಮಿಂಗ್ ಆಗಿರುವಂಥದ್ದು ಇಷ್ಟೆಲ್ಲ ಆಗಿದೆ. ಇದೇನಾದರೂ 0.45 ಹೋದರೆ ಕೂಡ ಊಹಿಸಲಾಗುವಂಥ ಸಂಭವಗಳನ್ನೆಲ್ಲ ನಾವು ನೋಡಬಹುದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಇಷ್ಟಿರೋದಕ್ಕೆ ಇಷ್ಟೆಲ್ಲ ಭೂಮಿನಲ್ಲಿ ಏನು ಅಂತ ಹೇಳಿದ್ರೆ ಒಂದು ಡಿಸಾಸ್ಟರ್ಸ್ ಎಲ್ಲ ಆಗ್ತಿರುವಂಥದ್ದು. ಓಕೆ, ನೆಕ್ಸ್ಟ್ ಆರ್ಗನ್ ಬಂದು ಇಷ್ಟಿದೆ ಅಂತ ಹೇಳಿದ್ರೆ 0.93% ಇರುವಂಥದ್ದು. ಓಕೆ, ಆರ್ಗನ್. ನೆಕ್ಸ್ಟ್, ಗಾಯ್ಟರ್ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಯು ಯಾವ ಖನಿಜಾಂಶದಿಂದ ಸಮೃದ್ಧವಾದ ಆಹಾರವನ್ನು ಸೇವಿಸಬೇಕು? ಅಂದರೆ ಯಾವುದರ ಕೊರತೆಯಿಂದ ಬರ್ತದೆ ಅಂತಲೂ ಕೇಳ್ತಾರೆ. ಓಕೆ, ಇದರ ಜೊತೆಗೆ ಈ ಥರನೂ ಕೇಳ್ಬೋದು ಕ್ವಶನ್ಸ್. ಕಬ್ಬಿಣ, ಅಯೋಡಿನ್, ಕ್ಯಾಲ್ಶಿಯಂ, ಫಾಸ್ಫರಸ್. ಓಕೆ, ಇದು ಬಂದು ಅಯೋಡಿನ್. ಓಕೆ, ಗಾಯ್ಟರ್ ಅಂದರೆ ಥೈರಾಯ್ಡ್ ಗ್ರಂಥಿಯ ಊತ. ಸೊ ಥೈರಾಯ್ಡ್ ಗ್ರಂಥಿ ಎಲ್ಲಿರುತ್ತೆ? ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥದ್ದು. ಇದು ಸಾಮಾನ್ಯವಾಗಿ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತದೆ. ರೈಟ್, ಹೌದಾ? ಸೊ ಅಯೋಡಿನ್ ಕೊರತೆ ಉಂಟಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಗಾಯ್ಟರ್ ಸಮಸ್ಯೆ ಬರುವಂಥದ್ದು. ಥೈರಾಯ್ಡ್ ಹಾರ್ಮೋನುಗಳ ಉತ್ಪಾದನೆಗೆ ಅಯೋಡಿನ್ ಅತ್ಯಗತ್ಯ. ಅಯೋಡಿನ್ ಎಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ. ಟಾಟಾ ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ. ಈ ಒಂದು ಉಪ್ಪಿನಲ್ಲಿ ಸಿಗುವಂಥದ್ದು ಅಯೋಡಿನ್ ನಮಗೆ. ಓಕೆ, ನೆಕ್ಸ್ಟ್, ಕಬ್ಬಿಣದ ಕೊರತೆಯಿಂದ ಏನು ಬರುತ್ತೆ? ಅನೀಮಿಯಾ ರೋಗ ಬರುತ್ತೆ. ಓಕೆ, ಅನೀಮಿಯಾ ಏನು ಅಂತ ಹೇಳಿದ್ರೆ ಬಾಡಿನಲ್ಲಿ ಬ್ಲಡ್ಡೇ ಇರೋದಿಲ್ಲ, ಅನೀಮಿಯಾ ಅಂತ ಹೇಳಿದ್ರೆ. ಓಕೆ, ರಕ್ತಹೀನತೆ ಅಂತ ಹೇಳ್ತೀವಿ, ಬಾಡಿನಲ್ಲಿ ಬ್ಲಡ್ಡೇ ಇರೋದಿಲ್ಲ, ಇದನ್ನ ಅನೀಮಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕ್ಯಾಲ್ಶಿಯಂ ಅಸ್ಥಿಗಳು ಮತ್ತು ಹಲ್ಲುಗಳಲ್ಲಿ ಮುಖ್ಯವಾಗಿದೆ. ಓಕೆ, ಹಲ್ಲುಗಳಲ್ಲಿ ಮತ್ತು ಬೋನ್ಸಲ್ಲಿರುವಂಥದ್ದು ಮುಖ್ಯ ಅಂಶ ಯಾವುದು ಆಗಿರುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಆಗಿರುತ್ತೆ. ಓಕೆ, ಫಾಸ್ಫರಸ್ ಕೂಡ ಅಸ್ಥಿಗಳು ಮತ್ತು ಜೀವಕೋಶದಲ್ಲಿ. ಓಕೆ, ಅಂದರೆ ಶಕ್ತಿಯ ವರ್ಗಾವಣೆಗೆ, ಸೆಲ್ಸ್ನಲ್ಲಿ ಎನರ್ಜಿ ಟ್ರಾನ್ಸ್ಫರ್ಗೆ ನಿಮಗೆ ಫಾಸ್ಫರಸ್ ಅನ್ನೋದು ಬೇಕಾಗುತ್ತೆ. ಫಾಸ್ಫರಸ್ನ ಕೆಲಸ ಇದಾಗಿರುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಮಾಕ್ ಟೆಸ್ಟ್ ಸೀರೀಸ ಅಟೆಂಡ್ ಮಾಡಿ. ನಿಮ್ಗೇನಾದರೂ ಮಾಕ್ ಟೆಸ್ಟ್ ಏನಾದರೂ ಬೇಕಿದ್ರೆ ಈ ಒಂದು ಕೆಳಗಡೆ ಕಾಣಿಸುತ್ತಿರುವ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ, ನಿಮಗೆ ಟೆಸ್ಟ್ ಅನ್ನೋದು ಲಭ್ಯ ಇರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ? ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಶಕ್ತಿಯ ಮೂಲ ಯಾವುದು? ಕ್ವಶನ್ಸ್ನ ನೋಡ್ಕೊಳ್ಳಿ, ಒಂದೊಂದ್ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಕೆಲವೊಂದ್ಸರಿ ನವೀಕರಿಸಬಹುದಾದ ಅಂತ ಕೇಳ್ತಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಶಕ್ತಿಯ ಮೂಲ ಯಾವುದು? ಸೌರಶಕ್ತಿ, ಗಾಳಿ ಶಕ್ತಿ, ನೈಸರ್ಗಿಕ ಅನಿಲ, ಜಲವಿದ್ಯುತ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಂದು ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ತಾ ಬಳಕೆ ಮಾಡ್ತಾ ಖಾಲಿ ಆಗ್ಬಿಡುತ್ತೆ. ಹೌದಾ? ಇದಾದ ನಂತರ ಸೌರಶಕ್ತಿ, ಗಾಳಿ ಶಕ್ತಿ, ಜಲವಿದ್ಯುತ್ ಇದು ಬಂದು ಮತ್ತೆ ನಾವು ನವೀಕರಿಸಬಹುದು. ಓಕೆ, ಭೂಮಿ ಮೇಲೆ ಎನಿ ಟೈಮ್ ಸಿಗುತ್ತೆ. ಹೌದಾ? ರಿನ್ಯೂವಬಲ್ ಎನರ್ಜೀಸ್ ಅಂತ ಹೇಳ್ತೀವಿ ಇದನ್ನು. ಹೌದಾ? ನೆಕ್ಸ್ಟ್, ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವುದು. ಇಂಪಾರ್ಟೆಂಟ್ ಕ್ವಶನ್, ತುಂಬ ಸರಿ ರಿಪೀಟ್ ಆಗಿದೆ. ಹೃದಯ, ಯಕೃತ್, ಮಜ್ಜೆ, ಪ್ಲೀಸ್ ಅಂತ ಕೊಟ್ಟಿದ್ದಾರೆ. ಸ್ಪ್ಲೀನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಎಲ್ಲಿಂದ ರಿಲೀಸ್ ಆಗುತ್ತೆ ನಮಗೆ ಬ್ಲಡ್ ಅನ್ನೋದು? ಬೋನ್ ಮ್ಯಾರೋ ಇಂದ. ಓಕೆ, ಬೋನ್ ಮ್ಯಾರೋ ಇಂದ ರಿಲೀಸ್ ಆಗುವಂಥದ್ದು. ಬೋನ್ ಮ್ಯಾರೋ ಅಂತ ಹೇಳಿದ್ರೆ ಮಜ್ಜೆಯಿಂದ ರಿಲೀಸ್ ಆಗುವಂಥದ್ದು. ಅದರ ಕಾರ್ಯ ಏನಾಗಿರುತ್ತೆ ಅಂತ ಹೇಳಿದ್ರೆ RBCನ ಪ್ರೊಡ್ಯೂಸ್ ಮಾಡುತ್ತೆ. ಬೋನ್ ಮ್ಯಾರೋ ಮೈನ್ ಕಾರ್ಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ ರಿಲೀಸಸ್ RBC, ಇಟ್ ಪ್ರೊಡ್ಯೂಸಸ್ RBCಯ ಉತ್ಪಾದನೆ ಮಾಡುವಂಥದ್ದು, ಕೆಂಪು ರಕ್ತ ಕಣಗಳ ಉತ್ಪಾದನೆ ಮಾಡುವಂಥದ್ದು. ಓಕೆ, ಇದರ ಜೊತೆಗೆ ವೈಟ್ ಬ್ಲಡ್ ಸೆಲ್ಸ್ನ ಕೂಡ ಉತ್ಪಾದನೆ ಮಾಡುತ್ತೆ, ಪ್ಲೇಟ್ಲೆಟ್ಸ್ನ ಕೂಡ ಉತ್ಪಾದನೆ ಮಾಡುತ್ತೆ. ಶ್ವೇತ ರಕ್ತ ಕಣಗಳು, ಓಕೆ, ಪ್ಲೇಟ್ಲೆಟ್ಸ್ ಮೂರನ್ನ ಕೂಡ ಉತ್ಪಾದನೆ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂತ ಹೇಳಿದ್ರೆ ಮಜ್ಜೆ ಮಾಡುವಂಥದ್ದು, ಬೋನ್ ಮ್ಯಾರೋ ಮಾಡುವಂಥದ್ದು. ಪ್ಲೀಸ್ ನೋಟ್ ಡೌನ್. ಹಾರ್ಟಿನ ಕೆಲಸ ಏನಾಗಿರುತ್ತೆ? ಹಾರ್ಟಿನ ಕೆಲಸ ಬಂದು ಪಂಪಿಂಗ್ ದ ಬ್ಲಡ್. ಓಕೆ, ಬ್ಲಡ್ಡಿನ ಸರಬರಾಜು ಮಾಡೋದು, ಬಾಡಿಗೆಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ, ಪಂಪ್ ಮಾಡಿ.
ಓಕೆ. ಲಿವರಿನ ಕೆಲಸ ಏನಾಗಿರುತ್ತೆ? ಡಿಟಾಕ್ಸಿಫಿಕೇಶನ್ ಮತ್ತು ಪ್ರೋಟೀನ್ನ ಸಿಂಥಸಿಸ್ ಮಾಡುವಂಥದ್ದು, ಬಾಡಿಗೆ ಅತ್ಯಗತ್ಯವಾಗುವಂತಹ ಪ್ರೋಟೀನ್ ಸಿಂಥಸಿಸ್ ಮಾಡುವಂಥದ್ದು. ಇದರ ಜೊತೆಗೆ ಡಿಟಾಕ್ಸಿಫಿಕೇಶನ್, ವಿಷಕಾರಿ ವಸ್ತುಗಳನ್ನ ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು. ಓಕೆ. ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ವಿಷಕಾರಿ ವಸ್ತುಗಳನ್ನ ಇದೇನು ಮಾಡುತ್ತೆ ಅಂತ ಹೇಳಿ ಹೋಗಲಾಡಿಸುತ್ತೆ. ಓಕೆ. ನೆಕ್ಸ್ಟ್ ಸ್ಪ್ಲೀನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಫಿಲ್ಟರ್. ಓಕೆ. ಸ್ಪ್ಲೀನ್ ಆಕ್ಟ್ ಆಸ್ ಎ ಫಿಲ್ಟರ್ ಫಾರ್ ಬ್ಲಡ್ ಅಂಡ್ ಸ್ಟೋರ್ಸ್ ವೈಟ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲೇಟ್ ಸೆಲ್ಸ್. ಓಕೆ. ಫಿಲ್ಟರ್ ಮಾಡುತ್ತೆ ಬ್ಲಡ್ನ. ಓಕೆ. ಇದ್ರ ಜೊತೆಗೆ ಮೈನ್ ಫಿಲ್ಟರ್ ಮಾಡುವಂಥದ್ದು ಯಾವುದು? ಕಿಡ್ನಿ ಮಾಡುತ್ತೆ ಬ್ಲಡ್ನ ಫಿಲ್ಟ್ರೇಷನ್. ಓಕೆ. ಅಂಡ್ ಸ್ಟೋರ್ಸ್ ವೈಟ್ ಬ್ಲಡ್ ಸೆಲ್ಸ್. ಸ್ಪ್ಲೀನ್ ಬಂದು ವೈಟ್ ಬ್ಲಡ್ ಸೆಲ್ಸ್ನ ಸ್ಟೋರ್ ಮಾಡುವಂಥ ಕೆಲಸನೂ ಮಾಡುವಂಥದ್ದು. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕೆಮಿಕಲ್ ಚೇಂಜ್? ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು? ನೋಡಿ, ಭೌತಿಕ ಬದಲಾವಣೆ ಬರುತ್ತೆ, ರಾಸಾಯನಿಕ ಬದಲಾವಣೆ ಬರುತ್ತೆ. ಇದರಲ್ಲಿ ಯಾವುದು ಅಂತ ನೋಡ್ಕೊಳ್ಳೋಣ. ಓಕೆ. ಮಂಜುಗಡ್ಡೆ ಕರಗುವುದು, ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು, ಕಾಗದವನ್ನು ಸುಡುವುದು, ಗಾಜನ್ನು ಒಡೆಯುವುದು. ಇದರಲ್ಲಿ ಯಾವುದು ಕೆಮಿಕಲ್ ಚೇಂಜ್ ಆಗಿರುತ್ತೆ, ರಾಸಾಯನಿಕ ಬದಲಾವಣೆ ಆಗಿರುತ್ತೆ? ಆನ್ಸರ್ ಬಂದು ಕಾಗದವನ್ನು ಸುಡುವುದು. ಯಾಕಂತ ಹೇಳಿದ್ರೆ ಕಾಗದವನ್ನು ಸುಡುವುದರಿಂದ ಬೂದಿ ಮತ್ತು ಹೊಗೆ ಉತ್ಪತ್ತಿಯಾಗುತ್ತದೆ. ಇವು ವಿಭಿನ್ನ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಹೊಸ ವಸ್ತುಗಳಾಗಿವೆ. ಈ ಬದಲಾವಣೆಯು ಹಿಮ್ಮೆಟ್ಟಿಸಲಾಗದು ಮತ್ತು ಇದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ನೀವೇನಾದರೂ ಕಾಗದ ಸುಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೂದಿ ಅಂದರೆ ಫ್ಲೈ ಆಶ್ ಆಗಿಬಿಡುವಂಥದ್ದು. ಓಕೆ. ಇಟ್ಸ್ ಎ ಕೆಮಿಕಲ್ ಚೇಂಜ್ ಆಗುತ್ತೆ. ಅದೇ ಮೆಲ್ಟಿಂಗ್ ಆಫ್ ಐಸ್ ಏನಾಗುತ್ತೆ ಅಂತ ಹೇಳಿದ್ರೆ ಭೌತಿಕ ಅಂದರೆ ಫಿಸಿಕಲ್ ಚೇಂಜ್ ಆಗುವಂಥದ್ದು. ಓಕೆ. ಐಸ್ ಬಂದು ಏನಾಗುತ್ತೆ? ಕರಗಿದ್ರೆ ವಾಟರ್ ಆಗುತ್ತೆ, ನೀರಾಗುತ್ತೆ. ಮತ್ತು ನೀರನ್ನು ನೀವೇನಾದರೂ ಕೋಲ್ಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ? ಐಸ್ ಆಗುತ್ತೆ. ಭೌತಿಕ ಚೇಂಜ್ ಆಗುತ್ತೆ. ಓಕೆ. ಭೌತಿಕವಾಗಿ ಚೇಂಜ್ ಆಗುವಂಥದ್ದು. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವಂಥದ್ದು. ಇದು ಒಂದು ಭೌತಿಕ ಬದಲಾವಣೆ ಆಗಿರುತ್ತೆ. ಸಕ್ಕರೆಯು ಅಣುಗಳನ್ನು ನೀರಿನಲ್ಲಿ ಚದುರಿ ಹೋಗಿದೆ, ಆದರೆ ನೀರನ್ನು ಆವಿಸುವಾಗ ಮೂಲಕ ಮರುಪಡೆಯಬಹುದು. ಏನು ಅಂತ ಹೇಳಿದ್ರೆ ನೀರಿನೊಳಗಡೆ ಸಕ್ಕರೆ ಕರಗಿಸಿದಾಗ ಸಕ್ಕರೆ ಬಂದು ಕರಗೋಗುತ್ತೆ, ಆದರೆ ಮತ್ತೆ ಒಣಗಿಸಿದಾಗ ಮತ್ತೆ ಏನು ಅಂತ ಹೇಳಿದ್ರೆ ನಾವು ಆ ಒಂದು ಶುಗರ್ನ ಮತ್ತೆ ವಾಪಸ್ ಪಡೆಯಬಹುದು. ಓಕೆ. ನೆಕ್ಸ್ಟ್ ಗಾಜು ಹೊಡೆಯುವುದು. ಇದು ಬಂದು ಕೂಡ ಭೌತಿಕ ಬದಲಾವಣೆ ಆಗಿರುವಂಥದ್ದು. ಗ್ಲಾಸ್ ಹೊಡೆದೋದ್ರೆ ಏನಾಗುತ್ತೆ? ಪೀಸ್ ಆಗುತ್ತೆ. ಓಕೆ. ಇದು ಬಂದು ಫಿಸಿಕಲ್ ಚೇಂಜ್ ಆಗಿರುತ್ತೆ. ಓಕೆ. ಈ ಕೆಳಗಿನವುಗಳಲ್ಲಿ ಜೀವನದ ಅತ್ಯಂತ ಚಿಕ್ಕ ಘಟಕ ಯಾವುದು? ಜೀವದ ಅತ್ಯಂತ ಚಿಕ್ಕ ಘಟಕ ಯಾವುದು? ಸ್ಮಾಲೆಸ್ಟ್ ಯೂನಿಟ್ ಆಫ್ ಲೈಫ್ ಯಾವುದು? ಅಂಗಾಂಶ, ಅಂಗ, ಜೀವಕೋಶ, ಅಣು. ಇದರಲ್ಲಿ ಆನ್ಸರ್ ಬಂದು ಜೀವಕೋಶ, ಸೆಲ್. ಓಕೆ. ಸೆಲ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ. ಫಂಕ್ಷನಲ್ ಯೂನಿಟ್ ಅದೇ, ಅಲ್ಲಿಂದನೇ ಪ್ರತಿಯೊಂದು ಸ್ಟಾರ್ಟ್ ಆಗುವಂಥದ್ದು. ಯೂನಿಟ್ ಆಫ್ ದ ಆರ್ಗಾನಿಸಮ್ ಸೆಲ್, ಜೀವಕೋಶ ಅಂತ ಹೇಳ್ತೀವಿ. ಓಕೆ. ಅಂಗಾಂಶ ಅಂತ ಹೇಳಿದ್ರೆ ಟಿಶ್ಯೂಸ್, ಸೆಲ್ಸಿಂದ ಆಗಿರುವಂಥದ್ದೇ ಟಿಶ್ಯೂಸ್. ಓಕೆ. ಆರ್ಗನ್, ಸೊ ಮಲ್ಟಿಪಲ್ ಟಿಶ್ಯೂಯಿಂದ ಆಗಿರುವಂಥದ್ದು, ಬೇರೆ ಬೇರೆ ಅಂಗಾಂಶದಿಂದ ಆಗಿರುವಂಥದ್ದು ಒಂದು ಅಂಗ. ಓಕೆ. ಮಾಲಿಕ್ಯೂಲ್ ಬಂದು ರಾಂಗ್ ಆಗಿರುತ್ತೆ. ಓಕೆ. ಅದು ಬಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಲ್ಸ್ ಆಗಿರುತ್ತೆ ಮಾಲಿಕ್ಯೂಲ್ಸ್. ಓಕೆ. ಅಣುಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶಗಳು ಬಿಲ್ಡಿಂಗ್ ಬ್ಲಾಕ್ಗಳಾಗಿವೆ, ಆದರೆ ಅವುಗಳು ಸ್ವತಃ ಜೀವಂತವಾಗಿರೋದಿಲ್ಲ. ಅದಕ್ಕೆ ಜೀವವಾಗಿರೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಅಣು ಆಗಿರೋದಿಲ್ಲ, ಜೀವಕೋಶ ಆಗಿರುತ್ತೆ. ಸೆಲ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ದ ಆಸಿಡ್ ಪ್ರೆಸೆಂಟ್ ಇನ್ ವಿನೇಗರ್ನಲ್ಲಿ ಇರುವಂತಹ ಆಮ್ಲ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ. ಆನ್ಸರ್ ಬಂದು ಅಸಿಟಿಕ್ ಆಮ್ಲ ಆಗಿರುತ್ತೆ. ವಿನೆಗರ್ ಅಸಿಟಿಕ್ ಆಮ್ಲದ ದುರ್ಬಲ ದ್ರಾವಣವಾಗಿದೆ. ಇದು ಅದರ ಹುಳಿ ರುಚಿ ಮತ್ತು ತೀಕ್ಷ್ಣವಾದ ವಾಸನೆಗೆ ಕಾರಣವಾಗಿದೆ. ಅಸಿಟಿಕ್ ಆಮ್ಲ ಅದೇ. ಇದರ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಹೈಡ್ರೋಕ್ಲೋರಿಕ್ ಆಮ್ಲ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ, ಎಲ್ಲಿರುತ್ತೆ? ನಮ್ಮ ಜಠರದಲ್ಲಿರುತ್ತೆ, ಹೊಟ್ಟೆನಲ್ಲಿರುವಂತೆ ಡೈಜೆಷನಲ್ಲಿ ಇದು ಬಂದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಸಲ್ಫ್ಯೂರಿಕ್ ಆಮ್ಲ ತುಂಬ ಇಂಪಾರ್ಟೆಂಟ್. ಇದು ಅತ್ಯಂತ ಬಲವಾದ ಮತ್ತು ಅತಿಕ್ರಮಣಶೀಲ ಆಮ್ಲವಾಗಿದೆ. ಇದನ್ನು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಯೂಸ್ ಮಾಡ್ತಾರೆ, ಕಾರ್ ಬ್ಯಾಟರೀಸಲ್ಲಿ ಯೂಸ್ ಮಾಡ್ತಾರೆ. ಯಾವುದು ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್. ಓಕೆ. ಫ್ಯಾಕ್ಟರಿ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಓಕೆ. ಜಸ್ಟ್ ಒಂದು ಡ್ರಾಪ್ ಹಾಕಿದ್ರೆ ಬರ್ನ್ ಆಗಿಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಈ ಒಂದು ಆಸಿಡ್. ಓಕೆ. ನೆಕ್ಸ್ಟ್ ಬಂದು ಸಿಟ್ರಿಕ್ ಆಮ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್ಸ್, ಆರೆಂಜಸ್ ಅಲ್ಲಿ ಸಿಗುವಂಥದ್ದು. ಓಕೆ. ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಯಾವುದು? ಶುಕ್ರ, ಗುರು, ಮಂಗಳ, ಶನಿ. ಆನ್ಸರ್ ಬಂದು ಮಂಗಳ. ಏನಕ್ಕೆ ಇದು ಬಂದು
ಕೆಂಪು ಗ್ರಹ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಮಂಗಳ ಗ್ರಹದ ಮೇಲ್ಮೈಲಿ ಇರುವ ಕಬ್ಬಿಣದ ಆಕ್ಸೈಡ್ ಕಾರಣದಿಂದ ಅದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ. ಆದ್ದರಿಂದ ಇದನ್ನು ಕೆಂಪು ಗ್ರಹ ಅಂತ ಹೇಳ್ತೀವಿ. ಓಕೆ, ವೀನಸ್ನ ಏನಂತ ಕರಿತೀವಿ? ಈವ್ನಿಂಗ್ ಸ್ಟಾರ್ ಅಥವಾ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಮತ್ತೆ ಇದು ಬಂದು ಹಾಟೆಸ್ಟ್ ಪ್ಲಾನೆಟ್ ಆಗಿರುತ್ತೆ ವೀನಸ್. ಓಕೆ, ಅತ್ಯಂತ ಬಿಸಿಯಾದ ಗ್ರಹ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಶುಕ್ರ ಗ್ರಹ, ವೀನಸ್. ಸಂಜೆ ನಕ್ಷತ್ರ ಅಥವಾ ಬೆಳಗಿನ ನಕ್ಷತ್ರ ಅಂತ ಇದನ್ನೇ ಕರೆಯುವಂಥದ್ದು. ಇದರ ಜೊತೆಗೆ ಗುರು ಬಂದು ಅತಿ ದೊಡ್ಡ ಗ್ರಹವಾಗಿದೆ. ಓಕೆ, ಶನಿ ಗ್ರಹವು ಅದರ ಪ್ರಸಿದ್ಧ ಮತ್ತು ಸುಂದರವಾದ ಉಂಗುರ ವ್ಯವಸ್ಥೆಗೆ ಹೆಸರುವಾಸಿ ಆಗಿರುವಂಥದ್ದು. ರೈಟ್. ಒಂದು ಘನವಸ್ತುವನ್ನು ದ್ರವರೂಪಕ್ಕೆ ತರದೆ ನೇರವಾಗಿ ಅನಿಲವಾಗಿ ಬದಲಾಯಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ಎ ಸಾಲಿಡ್ ಡೈರೆಕ್ಟ್ಲಿ ಇಂಟು ಎ ಗ್ಯಾಸ್. ನೋಡಿ, ಲಿಕ್ವಿಡ್ ಅಂತ ಬಂದಿಲ್ಲ, ಅಲ್ಲಿ ಗ್ಯಾಸ್ ಅಂತ ಬಂದಿದೆ. ವಿತೌಟ್ ಬಿಕಮಿಂಗ್ ಎ ಲಿಕ್ವಿಡ್ ಇಸ್ ಕಾಲ್ಡ್ ಆಸ್ ಏನು ಅಂತ ಕೇಳಿರುವಂಥದ್ದು. ಎವಾಪರೇಷನ್ ಬಾಷ್ಪೀಕರಣ, ಸಂಗನನ ಕಂಡೆನ್ಸೇಷನ್, ಸಬ್ಲಿಮೇಷನ್ ಘನೀಭವನ, ಹೆಪ್ಪುಗಟ್ಟುವಿಕೆ ಫ್ರೀಸಿಂಗ್. ಆನ್ಸರ್ ಬಂದು ಸಬ್ಲಿಮೇಷನ್ ಆಗಿರುತ್ತೆ. ನೇರವಾಗಿ ಘನದಿಂದ ಗ್ಯಾಸ್ ಆಗುವಂಥದ್ದು. ಓಕೆ, ಇದನ್ನು ಏನಂತ ಕರಿತೀರಿ ಅಂತ ಹೇಳಿದ್ರೆ ಸಬ್ಲಿಮೇಷನ್ ಅಂತ ಹೇಳ್ತೀರಿ. ನೇರವಾಗಿ ಘನದಿಂದ ಅನಿಲವಾಗಿ ಬದಲಾವಣೆ ಆಗುವ ಪ್ರೋಸೆಸ್ನ ಏನಂತ ಕರಿತೀರಿ? ಸಬ್ಲಿಮೇಷನ್, ಘನೀಭವನ ಅಂತ ಹೇಳ್ತೀರಿ. ಇದೆಲ್ಲಿ ನೋಡಬಹುದು ಅಂತ ಹೇಳಿದ್ರೆ ನಾವು ಈ ಒಂದು ಡ್ರೈ ಐಸ್ ಅಂತ ಬರುತ್ತೆ. ಇವಾಗ ನೀವು ಮ್ಯಾರೇಜ್ ಫಂಕ್ಷನ್ಸ್ನಲ್ಲೆಲ್ಲ ನೋಡ್ತಾ ಇರ್ತೀರ. ಏನು ಅಂತ ಹೇಳಿದ್ರೆ ಹೊಗೆ ಥರ ಬರ್ತಾ ಇರುತ್ತೆ. ನೀವೇನಾದರೂ ಮ್ಯಾರೇಜ್ ಫಂಕ್ಷನ್ಸು ಈವೆಂಟ್ಸಲ್ಲೆಲ್ಲ ನೋಡ್ಬೋದು ಇದು. ಓಕೆ, ಜಸ್ಟ್ ಒಂದು ಹೊಗೆ ಥರ ಬರ್ತಾ ಇರುತ್ತೆ. ಇದೇನು ಅಂತ ಹೇಳಿದ್ರೆ ಡ್ರೈ ಐಸ್. ಡ್ರೈ ಐಸ್ ಏನಾದರೂ ಸುಮ್ಮನೆ ಜಸ್ಟ್ ಹಂಗೆ ಇಟ್ಟರೆ ಸಾಕು. ಇದು ಲೈಕ್ ಏನು ಅಂತ ಹೇಳಿದ್ರೆ ಐಸಿಂದ ಹೊಗೆ ಬರ್ತಾ ಇರೋವಂಥದ್ದು. ಇದು ಬಂದು ಸಬ್ಲಿಮೇಷನ್ ಪ್ರೊಸೆಸ್ ಆಗಿರುತ್ತೆ. ಇದ್ರ ಜೊತೆಗೆ ಕರ್ಪೂರ. ಓಕೆ, ಕರ್ಪೂರನ ಜಸ್ಟ್ ಫೈರಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಸರಿ ನಿಮಗೆ ಗ್ಯಾಸ್ ಆಗಿ ಮಾರ್ಪಾಡಾಗುವಂಥದ್ದು. ಓಕೆ, ಬಾಷ್ಪೀಕರಣ ಅಂತ ಹೇಳಿದ್ರೆ ಎವಾಪರೇಷನ್ ಬಂದು ಲಿಕ್ವಿಡಿಂದ ಗ್ಯಾಸ್ ಆಗುವಂಥದ್ದು. ಓಕೆ, ದ್ರವದಿಂದ ಅನಿಲ ಆಗುವಂಥದ್ದು ಎವಾಪರೇಷನ್. ಓಕೆ, ನೆಕ್ಸ್ಟ್ ಬಂದು ಕಂಡೆನ್ಸೇಷನ್ ಅಂದರೆ ಏನು ಅಂತ ಹೇಳಿದ್ರೆ ವಾಟರಿಂದ ಲೈಕ್ ಏನು ಅಂತ ಹೇಳಿದ್ರೆ ನೋಡಿ, ಕಂಡೆನ್ಸೇಷನ್ ಓದ್ತೀನಿ. ಸಂಗನವು ಅನಿಲವು ದ್ರವವಾಗಿ ಬದಲಾಗುವ ಪ್ರಕ್ರಿಯೆ. ಗ್ಯಾಸ್ ಬಂದು ಲಿಕ್ವಿಡ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಹೆಪ್ಪುಗಟ್ಟುವಿಕೆ ಅಂದರೆ ದ್ರವವು ಘನವಾಗಿ ಬದಲಾಗುವ ಪ್ರಕ್ರಿಯೆ, ಐಸ್. ಓಕೆ, ಲಿಕ್ವಿಡ್ ಬಂದು ಸಾಲಿಡ್ ಆಗುವಂಥದ್ದು. ನಮ್ಮ ದೇಹವು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಯಾವ ಜೀವಸತ್ವ ಅಂದರೆ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ವಿಚ್ ವಿಟಮಿನ್ ಇಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ ವೆನ್ ಎಕ್ಸ್ಪೋಸ್ಡ್ ಟು ದ ಸನ್ಲೈಟ್? ಯಾವುದು ಅಂತ ನೋಡ್ಕೊಳ್ಳೋಣ. ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಡಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದು ವಿಟಮಿನ್ ಡಿ. ಓಕೆ, ಅವರ್ ಸ್ಕಿನ್ ಕ್ಯಾನ್ ಸಿಂಥಸೈಸ್ ವಿಟಮಿನ್ ಡಿ ವೆನ್ ಎಕ್ಸ್ಪೋಸ್ಡ್ ಟು UV B rays ಫ್ರಮ್ ಸನ್ಲೈಟ್. ಓಕೆ, ನಮ್ಮ ಚರ್ಮವು ಸೂರ್ಯನ ಬೆಳಕಿನ ಅತಿ ನೇರಳೆ ಬಿ ಕಿರಣಗಳಿಗೆ ಒಡ್ಡಿದಾಗ ಜೀವಸತ್ವ ಡಿ ಅನ್ನು ಸಂಶ್ಲೇಷಿಸಬಹುದು. ವಿಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಓಕೆ, ಸೂರ್ಯನ ಬೆಳಕಿಗೆ ನಮ್ಮ ಬಾಡಿನ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ವಿಟಮಿನ್ ಡಿ ಅನ್ನೋದು ಸಂಶ್ಲೇಷಿತವಾಗುವಂಥದ್ದು. ಓಕೆ, ಜೀವಸತ್ವ ಎ ಅಂದರೆ ವಿಟಮಿನ್ ಎ ಎಲ್ಲಿ ಸಿಗುತ್ತೆ ನಮಗೆ? ಕ್ಯಾರೆಟು, ಕಿರಿದಾದ ಹಸಿರು ತರಕಾರಿಗಳು ಮತ್ತು ಹಾಲು. ಓಕೆ, ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಸಿಗುವಂಥದ್ದು ವಿಟಮಿನ್ ಎ. ವಿಟಮಿನ್ B12 ಪ್ರಾಣಿಗಳ ಉತ್ಪನ್ನಗಳು ಪಡೆಯಲಾಗುತ್ತದೆ ಮತ್ತು ನರಗಳ ಕಾರ್ಯಕ್ಕೆ ಇದು ಅತ್ಯಗತ್ಯ. ಯಾವುದು? ವಿಟಮಿನ್ B12. ಓಕೆ, ಮೀಟಿಂದ ಸಿಗುವಂಥದ್ದು, ಫ್ಲೆಶ್. ನೆಕ್ಸ್ಟ್ ಬಂದು ಜೀವಸತ್ವ ಸಿ, ಸಿಟ್ರಿಕ್ ಹಣ್ಣುಗಳು ಮತ್ತು ತರಕಾರಿಗಳಿಂದ ಪಡೆಯಲಾಗುತ್ತದೆ ವಿಟಮಿನ್ ಸಿ. ಓಕೆ, ದ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು? ಕಬ್ಬಿಣ, ಪಾದರಸ, ಚಿನ್ನ, ಬೆಳ್ಳಿ. ಈಸಿ ಆನ್ಸರ್ ಇದು. ಯಾವುದು? ಮೆರ್ಕ್ಯುರಿ, ಪಾದರಸ ಪ್ರಮಾಣಿತ ಕೋಣೆಯ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹವಾಗಿದೆ. ಇದನ್ನು ಥರ್ಮಾಮೀಟರ್ಗಳಲ್ಲಿ ಬಳಸಲಾಗುತ್ತದೆ. ಓಕೆ, ಇನ್ನು ಮಿಕ್ಕಿದ್ದು ಐರನ್ನು, ಗೋಲ್ಡ್, ಸಿಲ್ವರು ಇವೆಲ್ಲ ಬಂದು ನಿಮಗೆ ಸಾಲಿಡಲ್ಲಿ ಇರುವಂಥದ್ದು. ಓಕೆ, ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ವೈಟ್ ಬ್ಲಡ್ ಸೆಲ್ಸ್? ಶ್ವೇತ ರಕ್ತ ಕಣಗಳ ಮುಖ್ಯ ಕಾರ್ಯ ಏನಾಗಿರುತ್ತೆ? ಆಮ್ಲಜನಕವನ್ನು ಸಾಗಿಸುವುದು, ರೋಗಾಣುಗಳಿಂದ ರಕ್ಷಿಸುವುದು, ರಕ್ತವನ್ನು ಗಟ್ಟಿಗೊಳಿಸುವುದು, ಹಾರ್ಮೋನುಗಳನ್ನು ಸಾಗಿಸುವುದು. ಒಂದೊಂದಾಗಿ ನೋಡ್ಕೊಳ್ಳೋಣ. ಆಪ್ಷನ್ಸ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ರೋಗಾಣುಗಳಿಂದ ರಕ್ಷಿಸುವುದು, ವೈಟ್ ಬ್ಲಡ್ ಸೆಲ್ಸ್. ಓಕೆ, ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಓಕೆ,
ಇದು ಬಂದು ಏನಾಗಿರುತ್ತೆ, ಇಮ್ಯೂನ್ ಸಿಸ್ಟಮ್ನ ಪ್ರಮುಖ ಭಾಗವಾಗಿರುತ್ತೆ. ರೋಗಾಣುಗಳಿಂದ ಕಾಪಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಈ WBCs, ಅದ್ರ ವಿರುದ್ಧ ಹೋರಾಡಿ ಅದು ನಮಗೆ ರಕ್ಷಣೆ ಕೊಡುವಂಥದ್ದು. ಓಕೆ, ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಂಥ ರೋಗಾಣುಗಳಿಂದ ಹೋರಾಡಲು ಸಹಾಯ ಮಾಡುತ್ತದೆ. ಆಮ್ಲಜನಕವನ್ನು ಸಾಗಿಸುವುದು ಯಾವುದು, RBC, ಕೆಂಪು ರಕ್ತ ಕಣಗಳು. ಬಾಡಿ ಪೂರ್ತಿ RBCನ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ RBC. ನೆಕ್ಸ್ಟ್ ಬಂದು ರಕ್ತವನ್ನು ಗಟ್ಟಿಗೊಳಿಸುವುದು ಯಾವುದು ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ನ ಕಾರ್ಯ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತವನ್ನು ಗಟ್ಟಿಗೊಳಿಸುವುದು. ಓಕೆ, ನೆಕ್ಸ್ಟ್ ಬಂದು ಹಾರ್ಮೋನುಗಳನ್ನು ಸಾಗಿಸುವುದು ಯಾವುದು, ಹಾರ್ಮೋನುಗಳನ್ನು ದೇಹಾದ್ಯಂತ ರಕ್ತದ ಪ್ಲಾಸ್ಮಾ ಸಾಗಿಸುತ್ತದೆ. ರಕ್ತದ ಪ್ಲಾಸ್ಮಾ, ಬ್ಲಡ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಬ್ಲಡ್ ಪ್ಲಾಸ್ಮಾದ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ ಟೋಟಲ್ ಬಾಡಿಗೆ ಒಂದು ಹಾರ್ಮೋನುಗಳನ್ನು ಸಾಗಿಸುವಂಥದ್ದು. ಹಾರ್ಮೋನುಗಳು ಉತ್ಪತ್ತಿಯಾಗಿರುತ್ತಲ್ಲ, ಇದು ನೋಡಿ ಇವಾಗ ಅಡ್ರಲಿನ್ ಹಾರ್ಮೋನ್ ಆಗಿರುವಂಥದ್ದು, ಬೇರೆ ಹಾರ್ಮೋನ್ಸ್, ಓಕೆ, ಇನ್ಸುಲಿನ್ ಹಾರ್ಮೋನ್ ಆಗಿರುವಂಥದ್ದು, ಇವನ್ನೆಲ್ಲ ಬಾಡಿಗೆಲ್ಲ ಸಪ್ಲೈ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಬ್ಲಡ್ ಪ್ಲಾಸ್ಮಾ ಆಗಿರುತ್ತೆ. ಓಕೆ, ಸೊ ಮಾಕ್ ಟೆಸ್ಟ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುವಂಥದ್ದು. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸ್ ವಿತ್ ಸೊಲ್ಯೂಷನ್ಸ್ ಇರುವಂಥದ್ದು. ನಿಮ್ಗೇನಾದರೂ ಬೇಕಿದ್ರೆ ಕಾಣುತ್ತಿರೋ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಜಸ್ಟ್ 10 ರುಪೀಸ್ ಇರುತ್ತೆ, ಪ್ರತಿ ವೀಕ್ ಇರುತ್ತೆ ಇದು. ಓಕೆ, ದೂರದೃಷ್ಟಿ ದೋಷ, ಓಕೆ, ಹೈಪರ್ ಮೆಟ್ರೋಪಿಯಾ. ದೂರದೃಷ್ಟಿ ದೋಷ ಏನಂತ ಕರಿತೀರಿ ಅಂತ ಹೇಳಿದ್ರೆ ಹೈಪರ್ ಮೆಟ್ರೋಪಿಯಾ. ಸರಿಪಡಿಸಲು ಬಳಸುವ ಲೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಸಿಲಿಂಡ್ರಿಕಲ್ ಲೆನ್ಸ್, ಬಯೋಫೋಕಲ್ ಲೆನ್ಸ್. ಏನಕ್ಕೆ ಕನ್ನಡದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಎಕ್ಸಾಮಿನೇಷನ್ಸ್ನಲ್ಲಿ ಕನ್ನಡದಲ್ಲಿ ಆಪ್ಷನ್ಸೇ ಕೊಟ್ಟಿಲ್ಲ, ಇಂಗ್ಲೀಷ್ನಲ್ಲೇ ಕೊಟ್ಟಿದ್ದಾರೆ. ಕಾನ್ಕೇವ್ ಅಂದ್ಬಿಟ್ಟು ಕನ್ನಡದಲ್ಲಿ ಕೊಟ್ಟಿರುವಂಥದ್ದು ಕಾನ್ಕೇವ್ ಲೆನ್ಸ್ ಅಂತಲೇ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಆಪ್ಷನ್ಸ್ ಕೂಡ. ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಸಿಲಿಂಡ್ರಿಕಲ್ ಲೆನ್ಸ್, ಬಯೋಫೋಕಲ್ ಲೆನ್ಸ್. ಆನ್ಸರ್ ಬಂದು ಕಾನ್ವೆಕ್ಸ್ ಲೆನ್ಸ್. ಓಕೆ, ಕಾನ್ವೆಕ್ಸ್ ಲೆನ್ಸ್ನ ನೋಡ್ಕೊಳ್ಳೋಣ. ಕಣ್ಣು ಪ್ರತಿಬಿಂಬಗಳನ್ನು ರೆಟಿನಾದಿಂದ ಹಿಂದೆ ಕೇಂದ್ರೀಕರಿಸುತ್ತದೆ, ಅಂದರೆ ರೆಟಿನಾ ಹಿಂದೆಗಡೆ. ಓಕೆನಾ. ಉತ್ತಲ ಲೆನ್ಸ್ ಕಿರಣಗಳನ್ನು ಕಣ್ಣಿನೊಳಗೆ ಪ್ರವೇಶಿಸುವ ಮೊದಲು ಸ್ವಲ್ಪ ಒಟ್ಟಿಗೆ ಸೇರಿಸುತ್ತದೆ. ಇದು ಅವುಗಳನ್ನು ರೆಟಿನಾದ ಮೇಲೆ ಸರಿಯಾಗಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಈ ಪರ್ಸನ್ಗೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ರೆಟಿನಾ ಹಿಂದೆಗಡೆ ಸ್ವಲ್ಪ ಬೀಳ್ತಿರುತ್ತೆ. ಈ ಒಂದು ಲೆನ್ಸ್ನ ಯೂಸ್ ಮಾಡಿದಾಗ ಸೀದಾ ರೆಟಿನಾ ಮೇಲೆ ಬೀಳುವಂತಹ ಕೆಲಸನ ಮಾಡುವಂಥದ್ದು ಈ ಲೆನ್ಸ್. ಓಕೆ, ನೆಕ್ಸ್ಟ್ ಬಂದು ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಬಂದು ಶಾರ್ಟ್ ಸೈಟ್ಗೆ, ಓಕೆ, ಮಯೋಪಿಯಾ ಅಂತ ಹೇಳ್ತೀವಿ. ಓಕೆ, ಇದು ಬಂದು ಮಯೋಪಿಯಾ ಆಗಿರುತ್ತೆ. ನೆಕ್ಸ್ಟ್ ಬಂದು ಸಿಲಿಂಡ್ರಿಕಲ್ ಲೆನ್ಸ್. ಸಿಲಿಂಡ್ರಿಕಲ್ ಲೆನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ. ಓಕೆ, ಅಸಮಕೃತಿ ದೋಷ, ಅಂದರೆ ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ. ಲೈಕ್ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ 5 ಅಡಿ ಇದ್ರೆ 5 ಅಡಿ ಥರ ಕಾಣಿಸ್ತಾ ಇರಲ್ಲ ಅವನಿಗೆ. ಇದು ಬಂದು ಏನು ಅಂತ ಹೇಳಿದ್ರೆ ಈ ದೋಷನ ಅಂತ ಹೇಳಿದ್ರೆ ಅಸಮಕೃತಿ ದೋಷ. ಸರಿಪಡಿಸಲು ಬಳಸುವಂಥದ್ದೇ ಯಾವುದು ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಲೆನ್ಸ್. ಬಯೋಫೋಕಲ್ ಲೆನ್ಸ್ನ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಿ, ಬಯೋಫೋಕಲ್ ಲೆನ್ಸ್ ಹ್ಯಾವ್ ಬೋತ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಪಾರ್ಟ್ಸ್ ಅಂಡ್ ಆರ್ ಟಿಪಿಕಲಿ ಯೂಸ್ಡ್ ಫಾರ್ ಪರ್ಸಿಬಯೋಪಿಯಾ. ಓಕೆ, ಏನು ಅಂತ ಹೇಳಿದ್ರೆ ಪರ್ಸಿಯೋಪಿಯಾ ಅಂತ ಹೇಳ್ತೀವಿ. ಇದನ್ನ ಹೋಗಲಾಡಿಸೋದಕ್ಕೆ ಈ ಒಂದು ಲೆನ್ಸ್ನ ಯೂಸ್ ಮಾಡುವಂಥದ್ದು ಬಯೋಫೋಕಲ್ ಲೆನ್ಸ್ ಇದಾಗಿರುತ್ತೆ. ಓಕೆ, ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅಗ್ನಿ ನಿವಾರಕ ಯಂತ್ರಗಳಲ್ಲಿ ಬಳಸುವ ಅನಿಲ ಯಾವುದು? ದ ಗ್ಯಾಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಸಿಂಪಲ್ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್. ಸ್ಕೂಲ್ಸ್ನಲ್ಲಿ, ಕಾಲೇಜಸ್ನಲ್ಲಿ, ಸಿನಿಮಾ ಹಾಲ್ಸ್ನಲ್ಲಿ, ಮಾಲ್ಸ್ನಲ್ಲಿ ಎಲ್ಲ ಕಡೆ ಇದನ್ನು ನೋಡ್ಬೋದು. ಏನು ಅಂತ ಹೇಳಿದ್ರೆ ಏನಾದರೂ ಫೈರ್, ಒಂದು ಅಗ್ನಿ ಏನಾದರೂ ಸಂಭವಿಸಿದಾಗ ಅದನ್ನು ಆರಿಸೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ಆಕ್ಸಿಜನ್ ಯಾವುದು ಯೂಸ್ ಮಾಡ್ತಾರೆ? ಆಕ್ಸಿಜನ್ನ ಯೂಸ್ ಮಾಡಿದ್ರೆ ಫೈರ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಹೈಡ್ರೋಜನ್ ಯೂಸ್ ಮಾಡಿದ್ರೆ ಇನ್ನೂ ದುಪ್ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಓಕೆ, ನೈಟ್ರೋಜನ್ ಯೂಸ್ ಮಾಡಬಹುದು, ಆದರೆ ಅಷ್ಟು ಒಂದು ಎಫೆಕ್ಟಿವ್ನೆಸ್ ಇರೋದಿಲ್ಲ ನೈಟ್ರೋಜನ್. ಓಕೆ, ಸೊ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ತೀವಿ. ಓಕೆ, ಮೆದುಳಿನ ಯಾವ ಭಾಗವು ಸಮತೋಲನ ಮತ್ತು ಭಂಗಿಯನ್ನು ನಿಯಂತ್ರಿಸುತ್ತದೆ? ಕಂಟ್ರೋಲ್, ಬ್ಯಾಲೆನ್ಸ್ ಅಂಡ್ ಪೋಸ್ಚರ್. ಯಾವುದು? ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲಾ ಅಬ್ಲಾಂಗೇಟಾ, ಮೆರಿಡೋನಿಯಾ ಅಂದರೆ ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ಆನ್ಸರ್ ಬಂದು ಸೆರೆಬೆಲ್ಲಮ್, ಅನುಮಸ್ತಿಷ್ಕ. ಅನುಮಸ್ತಿಷ್ಕವು ಮೆದುಳಿನ ಹಿಂಭಾಗದಲ್ಲಿ ಇರುವಂಥದ್ದು ಮತ್ತು ಇದು ಇಚ್ಛಾಚಾಲಿತ ಚಲನೆಗಳನ್ನು, ಸಮತೋಲನ ಮತ್ತು ಸ್ನಾಯು ಸ್ಥಿತಿಯನ್ನು ಸಂಯೋಜಿಸುವ ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ.
Cerebellum, located at the back of the brain, is primarily responsible for coordinating voluntary movements, balance, equilibrium and muscle tone. ಓಕೆ, ಸೆರೆಬೆಲ್ಲಮ್ನ ಕೆಲಸಗಳಿದು. ಓಕೆ, ಸೆರೆಬ್ರಮ್ನ ಕೆಲಸ ಏನಾಗಿರುತ್ತೆ, ಮಹಾಮಸ್ತಿಷ್ಕದ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ಓಕೆ, ಇಟ್ ಕಂಟ್ರೋಲ್ಸ್ ಫಂಕ್ಷನ್ಸ್ ಲೈಕ್ ಥಿಂಕಿಂಗ್, ರೀಸನಿಂಗ್ ಆ್ಯಂಡ್ ಮೆಮೊರಿ. ಓಕೆ, ಚಿಂತನೆ, ತಾರ್ಕಿಕತೆ ಮತ್ತು ನೆನಪಿನಂತಹ ಉನ್ನತ ಕಾರ್ಯಗಳನ್ನು ಮಾಡುತ್ತದೆ. ಯಾವುದು, ಸೆರೆಬ್ರಮ್. ಓಕೆ, ಇದು ಬಂದು ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮೆಡುಲಾ ಅಬ್ಲಾಂಗೇಟಾ. ಮೆಡುಲಾ ಅಬ್ಲಾಂಗೇಟಾದ ಕೆಲಸ ಏನಾಗಿರುತ್ತೆ, ನಮ್ಮ ಹಾರ್ಟ್ ಬೀಟು, ರೆಸ್ಪಿರೇಷನ್ ಅಂದರೆ ಬ್ರೀತಿಂಗ್ ಮಾಡುವಂಥದ್ದು, ಬ್ಲಡ್ ಪ್ರೆಷರ್ನ ಕಂಟ್ರೋಲ್, ಬಿ ಪಿನ ಕಂಟ್ರೋಲ್ ಮಾಡುವಂಥ ಕೆಲಸನ ಮೆಡ್ಯುಲಾ ಅಬ್ಲಾಂಗೇಟಾ ಮಾಡುವಂಥದ್ದು. ಹೃದಯ ಬಡಿತ, ಉಸಿರಾಟ, ರಕ್ತದೊತ್ತಡವನ್ನು ನಿಯಂತ್ರಿಸುವಂಥ ಕೆಲಸನ ಯಾವ್ದು ಮಾಡುತ್ತದೆ ಅಂತ ಹೇಳಿದ್ರೆ ಮೆಡ್ಯುಲಾ ಅಬ್ಲಾಂಗೇಟಾ ಮಾಡುತ್ತದೆ. ಓಕೆ, ಇದ್ರ ಜೊತೆಗೆ ಸ್ಪೈನಲ್ ಕಾರ್ಡ್ ಏನು ಮಾಡುತ್ತೆ, ದ ಸ್ಪೈನಲ್ ಕಾರ್ಡ್ ಇಸ್ ಅ ಪಾತ್ವೇ ಫಾರ್ ಮೆಸೇಜಸ್ ಬಿಟ್ವೀನ್ ಬ್ರೈನ್ ಆ್ಯಂಡ್ ದ ರೆಸ್ಟ್ ಆಫ್ ದ ಬಾಡಿ. ಓಕೆ, ಮೆದುಳು ಮತ್ತು ದೇಹದ ಉಳಿದ ಭಾಗಗಳ ನಡುವಿನ ಸಂದೇಶ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರತಿವರ್ತನೆಗೆ ನಿಭಾಯಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡಿಂದ ಬ್ರೈನಿಗೆ ನಮಗೆ ಕನೆಕ್ಟಿವಿಟಿ ಇದೆ. ಓಕೆ, ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ. ಸುಮಾರು ಸರಿ ಪ್ರಶ್ನೆ ಆಗಿದೆ ಇದು. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನು? ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್. ಆನ್ಸರ್ ಬಂದು ಸೋಡಿಯಂ ಬೈಕಾರ್ಬನೇಟ್. ಸೋಡಿಯಂ ಬೈಕಾರ್ಬನೇಟ್ನ ರಾಸಾಯನಿಕ ಸೂತ್ರ NaHCO3. ಇದನ್ನು ನಾವು ಏನಂತ ಕರಿತೀವಿ, ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಓಕೆ, ವಾಷಿಂಗ್ ಸೋಡಾ ಯಾವುದಾಗಿರುತ್ತೆ, ಸೋಡಿಯಂ ಕಾರ್ಬೋನೇಟ್ ಆಗಿರುತ್ತೆ. Na2CO3 ಇದು. ಓಕೆ, ಸೋಡಿಯಂ ನೆಕ್ಸ್ಟ್ ಬಂದು ಕಾಸ್ಟಿಕ್ ಸೋಡಾನ ಏನಂತ ಕರಿತೀರಿ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, NaOH ಆಗಿರುತ್ತೆ. ನೆಕ್ಸ್ಟು ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್, NaCl ಆಗಿರುತ್ತೆ. ಓಕೆ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಸುಮಾರು ಸರಿ ಪ್ರಶ್ನೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಹಸಿರುಮನೆ ಅನಿಲ ಯಾವುದು, ಗ್ರೀನ್ ಹೌಸ್ ಗ್ಯಾಸ್ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್. ಆಮ್ಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್, ಆರ್ಗನ್. ಲಾಸ್ಟ್ ಸ್ಲೈಡಲ್ಲೇ ಹೇಳಿದೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, 0.04% ಇದೆ. ಇದೇನಾದರೂ ಇನ್ನೂ ಒಂದು 0.5% ಏನಾದರೂ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮುಗೀತು. ಓಕೆ, ಗ್ಲೋಬಲ್ ವಾರ್ಮಿಂಗ್ ಆಗಿಬಿಡುತ್ತೆ, ತಾಪಮಾನ ಜಾಸ್ತಿ ಆಗಿಬಿಡುತ್ತೆ. ತಾಪಮಾನ ಜಾಸ್ತಿ ಆದರೆ ಐಸ್ ಎಲ್ಲ ಕಂಪ್ಲೀಟ್ ಏನಿದೆ, ಒಂದು ಪೋಲಾರ್, ಒಂದು ದ್ರವ ಪ್ರದೇಶಗಳಲ್ಲಿರುವಂಥ ಐಸ್ ಏನಾಗುತ್ತೆ, ಕರ್ಗೋಗ್ಬಿಡುತ್ತೆ. ಓಕೆ, ಅತಿ ಹೆಚ್ಚು ಇನ್ನೊಂದು ಒಂದು ರೀಸನ್ ಕೊಟ್ಟಿದ್ದಾರೆ, ಕರೋನಾ ವೈರಸ್ ಉತ್ಪತ್ತಿ ಆಗೋದಕ್ಕೆ ಕಾರಣನೇ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಎಷ್ಟೋ ರೋಗಗಳಿಗೆ ಉಗಮಕ್ಕೆ ಕಾರಣ ಬಂದು ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆನ ಕಡಿಮೆ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್, ದಿ ಆಡಿಬಲ್ ರೇಂಜ್ ಆಫ್ ಸೌಂಡ್ ಫಾರ್ ಹ್ಯೂಮನ್ ಈಸ್. ಮಾನವರಿಗೆ ಕೇಳಿಸುವ ಧ್ವನಿಯ ವ್ಯಾಪ್ತಿ ಯಾವುದು? 20 ಹರ್ಡ್ಸಿಂದ 20,000 ಹರ್ಡ್ಸ್. 20 ಹರ್ಡ್ಸ್ಗಿಂತ ಕಡಿಮೆ ಅಂದರೆ ಲೆಸ್ ದ್ಯಾನ್ 20 ಹರ್ಡ್ಸ್. 20,000 ಹರ್ಡ್ಸ್ಗಿಂತ ಜಾಸ್ತಿ ಅಂದರೆ ಹೆಚ್ಚು, 50 ಹರ್ಡ್ಸ್ಗಿಂತ 50,000 ಹರ್ಡ್ಸ್. ಆನ್ಸರ್ ಬಂದು ಆಪ್ಷನ್ ಎ, 20 ಹರ್ಡ್ಸ್ನಿಂದ 20,000 ಹರ್ಡ್ಸ್. ಓಕೆ, ಸರಾಸರಿ ಮಾನವ ಕಿವಿಯು 20 ಹರ್ಡ್ಸ್ ಮತ್ತು 20,000 ಹರ್ಡ್ಸ್ ನಡುವಿನ ಆವರ್ತನಗಳನ್ನು ಹೊಂದಿರುವ ಧ್ವನಿ ತರಂಗಗಳನ್ನು ಕೇಳಲು ಸಾಧ್ಯವಾಗುತ್ತದೆ. ಓಕೆ, 20 ಹರ್ಡ್ಸ್ಗಿಂತ ಕಡಿಮೆ ಇದ್ರೆ ಅದನ್ನು ಏನಂತ ಕರಿತೀವಿ, ಇನ್ಫ್ರಾಸೌಂಡ್ ಅಂತ ಕೇಳ್ತೀವಿ. ಇದು ಬಂದು ನಮ್ಮ ಹ್ಯೂಮನ್ಸ್ಗೆ ಗೊತ್ತಾಗೋದಿಲ್ಲ. ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅರ್ಥಕ್ವೇಕ್ಸ್ ಆದಾಗ ಪ್ರೊಡ್ಯೂಸ್ ಆಗುತ್ತೆ. ಎಸ್ಪೆಷಲಿ ಬಾವುಲುಗಳಿಗೆ ಇದು ಕೇಳಿಸುತ್ತೆ ನೋಡಿ. ಓಕೆ, ಬಾವುಲಿಗಳಿಗೆ ಇದು ಕೇಳಿಸುತ್ತೆ. ನೆಕ್ಸ್ಟ್, 20,000 ಹರ್ಟ್ಸ್ಗಿಂತ ಹೆಚ್ಚು ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ಬಂದು ನೋಡಿ, ಇದು ಮಾನವರಿಗೆ ಕೇಳಿಸುವುದಿಲ್ಲ ಇದು. ಓಕೆ, ಡಾಗ್ ವಿಜಿಲ್ಸ್ ಅಂದರೆ ನಾಯಿ ಶಿಳ್ಳೆ, ವೈದ್ಯಕೀಯ ಅಲ್ಟ್ರಾಸೋನೋಗ್ರಫಿ ಇಲ್ಲಿ ನಿಮಗೆ ನೋಡುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಆಪ್ಷನ್ ಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ 50,000 ಅಂದರೆ ಅಲ್ಟ್ರಾಸೋನಿಕ್ ಆಗಿರುತ್ತೆ ಇದು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದೀಸ್ ಈಸ್ ಎ ಕಮ್ಯುನಿಕಬಲ್ ಡಿಸೀಸ್. ಈ ಕೆಳಗಿನವುಗಳಲ್ಲಿ ಸಾಂಕ್ರಾಮಿಕ ರೋಗ ಯಾವುದು? ಮಧುಮೇಹ, ಕ್ಯಾನ್ಸರ್, ಟ್ಯೂಬರ್ಕ್ಯುಲೋಸಿಸ್, ಆರ್ಥರೈಟಿಸ್. ಆನ್ಸರ್ ಬಂದು ಟ್ಯೂಬರ್ಕ್ಯುಲೋಸಿಸ್. ಓಕೆ, ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಮತ್ತು ಇದು ಗಾಳಿಯ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಲ್ಲದು. ಇದನ್ನು ಸಾಂಕ್ರಾಮಿಕ ರೋಗವನ್ನಾಗಿ ಮಾಡುತ್ತದೆ. ಓಕೆ, ಕಮ್ಯುನಿಕಬಲ್ ಡಿಸೀಸ್ ಆಗುತ್ತಿದೆ ಯಾವುದು? TB, ಟ್ಯೂಬರ್ಕ್ಯುಲೋಸಿಸ್. ಮಧುಮೇಹ ಡಯಾಬಿಟಿಸ್ ಹರಡುತ್ತಾ? ಚಾನ್ಸೇ ಇಲ್ಲ.
ಕ್ಯಾನ್ಸರು ಅಷ್ಟೇ ಸಾಂಕ್ರಾಮಿಕ ರೋಗ, ಅದು ಕೂಡ ಹರಡಲ್ಲ. ಓಕೆ, ಸ್ಪ್ರೆಡ್ ಆಗಲ್ಲ. ಮೂಲವ್ಯಾಧಿ ಅಂದರೆ ಆರ್ಥರೈಟಿಸ್ ಕೂಡ ಬೇರೆಯವ್ರಿಗೆ ಕಮ್ಯುನಿಕಬಲ್ ಡಿಸೀಸ್ ಆಗೋದಿಲ್ಲ. TBನ ಕಡಿಮೆ ಮಾಡೋದಕ್ಕೆ, ಟ್ಯೂಬರ್ಕ್ಯುಲೋಸಿಸ್ನ ಕಡಿಮೆ ಆಗೋದಕ್ಕೆ ಭಾರತ ಸರ್ಕಾರ ತಗೊಂಡಿರುವಂತಹ ಒಂದು ಯೋಜನೆಯ ಹೆಸರೇನಾಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಓಕೆ, ಕ್ಷಯರೋಗನ ಕಡಿಮೆ ಮಾಡಲು ನಿಯಂತ್ರಿಸಲು ಭಾರತ ಸರ್ಕಾರ ರಚನೆ ಮಾಡಿರುವಂತಹ ಯೋಜನೆಯ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಬೋನ್, ಡೆಂಟೈನ್, ಎನಾಮಲ್, ಕಾರ್ಟಿಲೇಜ್. ಆನ್ಸರ್ ಬಂದು ಎನಾಮಲ್. ಎನಾಮಲ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಹಲ್ಲಿನ ಹೊರಪದರ ಅಂತ ಹೇಳ್ತೀವಿ. ಹಲ್ಲಿನ ಹೊರಪದರ, ಇದನ್ನ ಎನಾಮಲ್ ಅಂತ ಹೇಳ್ತೀವಿ. ಅತ್ಯಂತ ಗಟ್ಟಿಯಾದ ಭಾಗ ಅದೇ ಎನಾಮಲ್. ಓಕೆ, ಎನಾಮಲ್ ಬಂದು ಹಲ್ಲಿನ ಮೇಲ್ಭಾಗವನ್ನು ಆವರಿಸುವ ಎನಾಮಲ್ ಮಾನವ ಶರೀರದ ಅತ್ಯಂತ ಗಟ್ಟಿಯಾದ ಮತ್ತು ಹೆಚ್ಚು ಖನಿಜಕೃತ ಪದಾರ್ಥವಾಗಿರುತ್ತೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳುವಂಥದ್ದು. ಬೋನ್ ಗೊತ್ತು. ಡೆಂಟೈನ್. ಓಕೆ, ಡೆಂಟೈನ್ ಈಸ್ ಲೇಯರ್ ಬಿನೀತ್ ದ ಎನಾಮಲ್. ಅಂದರೆ ಡೆಂಟೈನ್ ಎಲ್ಲಿರುತ್ತೆ ಅಂತಂದರೆ ಎನಾಮಲ್ ಒಳಗಡೆ ಇರುವಂಥದ್ದು ಡೆಂಟೈನ್ ಅಂತ ಹೇಳ್ತೀವಿ. ಓಕೆ, ಕಾರ್ಟಿಲೇಜ್ ಎಲ್ಲಿರುತ್ತೆ ನಮಗೆ? ಇಯರ್ಸು, ನೋಸು, ಓಕೆ, ಕಿವಿಗಳಲ್ಲಿ, ಮೂಗಲ್ಲಿರುವಂತಹ ಒಂದು ಬೋನ್ ಥರ ಇರುತ್ತೆ ನೋಡಿ, ಅದನ್ನು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಫೈನಲ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ. ಓಕೆ, ಪ್ರತಿ ವಾರನೂ ಇರುತ್ತೆ. ಪ್ರತಿ ವಾರ ಕೂಡ ಇರುವಂಥದ್ದು ಬೋತ್ ಕನ್ನಡ ಇಂಗ್ಲೀಷ್ ಇರುತ್ತೆ. ಆನ್ಸರ್ಸ್ ಇರುತ್ತೆ, ಸೊಲ್ಯೂಷನ್ಸ್ ಇರುತ್ತೆ. ಸೊಲ್ಯೂಷನ್ಸ್ ಬಂದು HITನಲ್ಲಿರುವಂಥದ್ದು. ಓಕೆ, ಕೇವಲ 10 ರೂಪಾಯಿಗಿರುತ್ತೆ. ನಿಮಗೇನಾದರೂ ಬೇಕಿದ್ರೆ ಕಾಣುತ್ತಿರುವ ನಂಬರ್ಗೆ ವಾಟ್ಸಪ್ ಮಾತ್ರನೇ ಮಾಡಿ. ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು PPTನ ಅಪ್ಲೋಡ್ ಮಾಡ್ತೀವಿ. ಓಕೆ, ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿಗೆ ಜಾಯ್ನ್ ಆಗಿ. ಇದರ ಜೊತೆಗೆ ನಿಮಗೇನಾದರೂ ಮಾಕ್ ಟೆಸ್ಟ್ ಬೇಕಿದ್ರೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ. ಓಕೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ವೀಕ್ ಕೂಡ ನಿಮಗೆ ಈ ಥರ ಸೈನ್ಸ್ ವೀಡಿಯೋಸ್ ಬರುತ್ತೆ. PSI, ESI, PC ಪ್ರತಿಯೊಂದಕ್ಕೂ ಬರುತ್ತೆ ವೀಡಿಯೋಸ್ ಈ ಥರ. ನೆಕ್ಸ್ಟ್ ಬಂದು ಇನ್ನೂ ಒಂದು ಕ್ಲಿಷ್ಟಕರವಾದ ಕ್ವಶನ್ಸ್ನ ತೊಗೊಂಡು ಬರ್ತೀವಿ. ಓಕೆ, HIT ಕ್ಲಾಸಸ್ನ ಮಾಡ್ತಾ ಇರೋವಂಥದ್ದು. ಸೈನ್ಸ್ ಆಗುತ್ತೆ, ಸೈನ್ಸ್ ಆದ ನಂತರ ಜಿಯೋಗ್ರಫಿ ಬರುತ್ತೆ, ಜಿಯೋಗ್ರಫಿ ಆದ ನಂತರ ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆ, ಇವೆಲ್ಲ ನಿಮಗೆ ವೀಡಿಯೋಸ್ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಇದರ ಜೊತೆಗೆ PSI ಮತ್ತು ESI ಎಸ್ಸೆಗೆ ಪೇಪರ್ 1 ಕಂಪ್ಲೀಟಾಗಿ ಯಾವ ಲೆವೆಲಲ್ಲಿರುತ್ತೆ ಎಸ್ಸೆ ಅಂತ ಹೇಳಿದ್ರೆ KAS ಮೈನ್ಸ್ನಲ್ಲಿ ಕೊಡ್ತಾರಲ್ವಾ, ಇದ್ರ ಜೊತೆಗೆ UPSC ಮೈನ್ಸ್ನಲ್ಲಿ ಕೊಡ್ತಾರಲ್ವಾ, ಈ ಥರ ಎಸ್ಸೆನ ಕಂಪ್ಲೀಟ್ ಫ್ರೇಮ್ ಮಾಡಿ ಕೊಡುವಂಥದ್ದು ಬೋತ್ ಇನ್ ಇಂಗ್ಲೀಷ್, ಬೋತ್ ಇನ್ ಕನ್ನಡ. ಈ ಒಂದು ಕಾರ್ಯ ಕೂಡ ಮಾಡ್ತಾ ಇದ್ದೀರಿ. ಇದೆಲ್ಲ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ, ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೋಟಿಫಿಕೇಷನ್ಸ್ ಆಗ್ತಿದೆ. ಸೊ ಒಳ ಮೀಸಲಾತಿ ರಿಪೋರ್ಟ್ ಬಂದಿರುವಂಥದ್ದು ಜಸ್ಟ್ ಡೇಸಲ್ಲಿ ಬರುತ್ತೆ ನಿಮಗೆ ನೋಟಿಫಿಕೇಷನ್ ಅನ್ನುವಂಥದ್ದು. ನಿಮ್ಮ ತಯಾರಿ ಜಾಸ್ತಿ ಮಾಡಿ, ಟೆಕ್ಸ್ಟ್ ಬುಕ್ಸ್ನ ಚೆನ್ನಾಗಿ ಓದಿ, ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.